ಒಂದು ದಿನ ಚಿಕ್ಕ ಮಗಳು ತುಂಬಾ ಬೇಸರದಿಂದ ಅಮ್ಮನ ಹತ್ತಿರ ಬಂದು, ಅಮ್ಮ, ನನ್ನ ಗಂಡ ಭಾರಿ ಸೋಮಾರಿ. ಅವರಿಗೆ ಸಂಸಾರದ ಕಡೆ ಸ್ವಲ್ಪವೂ ಗಮನವೇ ಇಲ್ಲ. ನನ್ನ ಜೊತೆ ಪ್ರೀತಿಯಿಂದ ಇರಲು ಅವರಿಗೆ ಆಸಕ್ತಿಯೇ ಇಲ್ಲ ಅಂತ ಅತ್ತುಕೊಂಡು ತನ್ನ ಅಳಲನ್ನು ತೋಡಿಕೊಂಡಳು. ಆದರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ದೊಡ್ಡ ಮಗಳು, ಅಯ್ಯೋ ಅಮ್ಮ, ಇವಳ ಕತೆ ಹೀಗಾದರೆ ನನ್ನ ಕತೆ ಸಂಪೂರ್ಣ ಉಲ್ಟಾ. ನನ್ನ ಗಂಡನಿಗೆ ಬಿಡುವೆ ಸಿಗಲ್ಲ, ದಿನವಿಡೀ ಇದೇ ಆಲೋಚನೆ. ಅವರಿಗೆ ದಿನಕ್ಕೆ ಎಷ್ಟು ಬಾರಿ ಎಂದರೂ ಸಾಲದು, ನನಗೆ ಅವರ ಕಾಟ ತಡೆದು ಸಾಕಾಗ್ಯೋಗಿದೆ ಅಂದಳು. ಇಬ್ಬರ ಮಾತುಗಳನ್ನು ಕೇಳಿದ ಅಮ್ಮ ಮಂದಹಾಸ ಬೀರುತ್ತಾ, ನಿಮ್ಮಿಬ್ಬರ ಈ ವಿಚಿತ್ರ ಸಮಸ್ಯೆಗೆ ನನ್ನ ಹತ್ತಿರ ಒಂದು ಅದ್ಭುತವಾದ ಮದ್ದು ಇದೆ ಅಂದಳು. ಅದನ್ನು ಕೇಳಿ ಆಶ್ಚರ್ಯಪಟ್ಟ ಮಕ್ಕಳು, ಏನಮ್ಮ ಆ ಮದ್ದು ಅಂತ ಕುತೂಹಲದಿಂದ ಕೇಳಿದರು. ಆಗ ಅಮ್ಮ, ಸ್ವಲ್ಪ ತಡೆಯಿರಿ, ಆ ಔಷಧಿಯನ್ನು ಸರಿಯಾಗಿ ಸಿದ್ಧ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳಿ ಹೊರಟು ಹೋದಳು. ಅಷ್ಟಕ್ಕೂ ಆ ತಾಯಿ ಮಾಡಿದ್ದೇನು? ಆ ಮದ್ದು ಯಾವುದಾಗಿತ್ತು? ಅದನ್ನು ತಿಳಿಯಲು ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ನನ್ನ ಹೆಸರು ಕಾವ್ಯ. ನನಗೆ ಈಗ 32 ವರ್ಷ. ನನ್ನ ಅಕ್ಕನಿಗೆ 36 ವರ್ಷ. ನಮ್ಮಿಬ್ಬರ ಮದುವೆಯಾಗಿ ವರ್ಷಗಳೇ ಕಳೆದಿವೆ. ನಮ್ಮ ಕುಟುಂಬದ ಬಗ್ಗೆ ಹೇಳಬೇಕೆಂದರೆ ಅಪ್ಪ, ಅಮ್ಮ ಮತ್ತು ನಾವಿಬ್ಬರು ಹೆಣ್ಣು ಮಕ್ಕಳು. ಅಪ್ಪ ಒಂದು ಖಾಸಗಿ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದರು. ಜೀವನ ತುಂಬಾ ಸಂತೋಷದಿಂದ ಸಾಗುತ್ತಿತ್ತು. ನನ್ನ ಮದುವೆಯಾಗಿ ಸರಿಯಾಗಿ 1 ವರ್ಷ ಕಳೆಯುವಷ್ಟರಲ್ಲಿ ಅಪ್ಪನಿಗೆ ದಿಢೀರನೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡರು. ಅಪ್ಪ ತೀರಿಕೊಂಡ ಮೇಲೆ ಅವರ ಕೆಲಸ ನಮ್ಮ ಅಮ್ಮನಿಗೆ ಸಿಕ್ಕಿತು. ಆದರೆ ಅಪ್ಪ ಹೋದ ಮೇಲೆ ಅಮ್ಮ ಆ ದೊಡ್ಡ ಮನೆಯಲ್ಲಿ ಸಂಪೂರ್ಣವಾಗಿ ಒಂಟಿಯಾದರು. ನಾವಿಬ್ಬರೂ ಮದುವೆಯಾಗಿ ಬೇರೆ ಬೇರೆ ಊರುಗಳಲ್ಲಿದ್ದೆವು. ನನ್ನ ಮನೆ ಅಮ್ಮನ ಮನೆಗೆ ತುಂಬಾ ಹತ್ತಿರವಿತ್ತು. ಅಂದರೆ ಮೈಸೂರಿನಿಂದ ಮಂಡ್ಯಕ್ಕೆ ಇದ್ದಷ್ಟು ಹತ್ತಿರ, ಬರೀ 8 ಕಿಲೋಮೀಟರ್ ಅಷ್ಟೇ. ಹಾಗಾಗಿ ಅಮ್ಮನಿಗೆ ಮನೆಯಲ್ಲಿ ಒಂಟಿತನ ಅನಿಸದಿರಲಿ ಅಂತ ನಾನು ಆಗಾಗ ಮನೆಗೆ ಹೋಗಿ ಬರುತ್ತಿದ್ದೆ. ಕೆಲವೊಮ್ಮೆ ನನ್ನ ಗಂಡನು ನನ್ನ ಜೊತೆ ಬಂದು ಉಳಿದುಕೊಳ್ಳುತ್ತಿದ್ದರು. ಆದರೆ ನನ್ನ ಅಕ್ಕನ ಮನೆ ತುಮಕೂರಿನಲ್ಲಿತ್ತು. ಅಂದರೆ ಅಮ್ಮನ ಮನೆಯಿಂದ ಸುಮಾರು 25 ಕಿಲೋಮೀಟರ್ ದೂರ. ಜೊತೆಗೆ ನನ್ನ ಭಾವನದ್ದು ದೊಡ್ಡ ಬಿಸಿನೆಸ್ ಆಗಿದ್ದರಿಂದ ಅವರಿಗೆ ಕೆಲಸದ ಒತ್ತಡ ಜಾಸ್ತಿ ಇತ್ತು. ಹಾಗಾಗಿ ಅವರು ಅಮ್ಮನ ಮನೆಗೆ ಬರುವುದು ತುಂಬಾ ವಿರಳವಾಗಿತ್ತು. ನನ್ನ ಮದುವೆಯಾದ ಮೊದಲ ವರ್ಷವೇ ನನಗೊಂದು ಮುದ್ದಾದ ಮಗು ಹುಟ್ಟಿತು. ಅಕ್ಕನಿಗೂ ಮದುವೆಯಾದ ಮೊದಲ ವರ್ಷದಲ್ಲೇ ಗಂಡು ಮಗುವಾಗಿತ್ತು. ಆದರೆ ಅಕ್ಕನಿಗೆ ಮೊದಲ ಹೆರಿಗೆ ಸಮಯದಲ್ಲಿ ತುಂಬಾ ತೊಂದರೆಗಳಾಗಿದ್ದವು. ಆ ನೋವನ್ನು ಅನುಭವಿಸಿ ಅವಳು ತುಂಬಾ ಹೆದರಿ ಹೋಗಿದ್ದಳು. ಹಾಗಾಗಿ ನನಗೆ ಸದ್ಯಕ್ಕೆ ಇನ್ನೊಂದು ಮಗು ಬೇಡವೇ ಬೇಡ, ಆ ನೋವನ್ನು ನನ್ನಿಂದ ಮತ್ತೆ ಸಹಿಸಲು ಸಾಧ್ಯವಿಲ್ಲ ಅಂತ ಅಕ್ಕ ತನ್ನ ಗಂಡನಿಗೆ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಳು. ನನಗೂ ಹೆರಿಗೆ ಸಮಯದಲ್ಲಿ ಸ್ವಲ್ಪ ಕಷ್ಟವಾಗಿದ್ದರೂ ನಾನು ಅಷ್ಟೇನೂ ಹೆದರಲಿಲ್ಲ. ಆದರೆ ವಿಧಿಯ ಆಟ ನೋಡಿ ಮೊದಲ ಮಗುವಾದ ನಂತರ ನನಗೂ ನನ್ನ ಗಂಡನಿಗೂ ಮತ್ತೊಂದು ಮಗು ಆಗಲೇ ಇಲ್ಲ. ಇನ್ನು ನಮ್ಮಿಬ್ಬರ ಗಂಡಂದಿರ ಸ್ವಭಾವದ ಬಗ್ಗೆ ಹೇಳಬೇಕೆಂದರೆ ಇಬ್ಬರಿಗೂ ಅಜಾಗಜಾಂತರ ವ್ಯತ್ಯಾಸವಿತ್ತು. ನನ್ನ ಅಕ್ಕನ ಗಂಡ ತುಂಬಾ ಸ್ಮಾರ್ಟ್, ದಿನ ಜಿಮ್ಗೆ ಹೋಗಿ ತನ್ನ ಬಾಡಿಯನ್ನು ತುಂಬಾ ಫಿಟ್ ಆಗಿ ಇಟ್ಟುಕೊಂಡಿರುವ ವ್ಯಕ್ತಿ. ಬಿಸಿನೆಸ್ನಲ್ಲಿ ಎಷ್ಟೇ ಕೆಲಸದ ಒತ್ತಡವಿದ್ದರೂ ಮನೆಯಲ್ಲೇ ಜಿಮ್ ಸೆಟ್ ಹಾಕಿ ದಿನವೂ ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಿದ್ದರು. ಆದರೆ ನನ್ನ ಗಂಡನ ಕಥೆಯೇ ಬೇರೆ. ಮದುವೆಯಾದ ಹೊಸದರಲ್ಲಿ ಸ್ವಲ್ಪ ತೆಳ್ಳಗಿದ್ದರೂ ನೋಡಲು ತುಂಬಾ ಮುದ್ದಾಗಿದ್ದರು. ಅವರ ಆ ರೂಪವನ್ನು ನೋಡಿಯೇ ನಾನು ಮದುವೆಗೆ ಒಪ್ಪಿಕೊಂಡಿದ್ದು. ಆದರೆ ಮದುವೆಯಾದ ಮೇಲೆಯೇ ಅವರ ನಿಜವಾದ ಬಣ್ಣ ಗೊತ್ತಾಗಿದ್ದು. ಅವರು ಭಾರೀ ಸೋಮಾರಿ. ಕೆಲಸಕ್ಕೆ ಹೋಗಲು ಸೋಮಾರಿತನ, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಲು ಸೋಮಾರಿತನ. ಕೊನೆಗೆ ಸಂಸಾರದ ವಿಚಾರದಲ್ಲೂ ಈ ರೀತಿ ತಣ್ಣಗಿದ್ದರೆ ಅವರ ಜೊತೆ ಜೀವನ ನಡೆಸುವುದು ಹೇಗೆ? ಮದುವೆಯಾದ ಮೊದಲ 3-4 ತಿಂಗಳು ನಾನು ಏನೂ ಮಾತನಾಡದೆ ಸುಮ್ಮನಿದ್ದೆ. ಆದರೆ ದಿನಗಳು ಕಳೆದಂತೆ ಅವರ ಸೋಮಾರಿತನ ಹೆಚ್ಚಾಗತೊಡಗಿತು. ಕೊನೆಗೆ ತಡೆದುಕೊಳ್ಳಲಾಗದೆ, ನಿಮಗೇನಾಗಿದೆ? ಮದುವೆಗೆ ಮುಂಚೆ ಫೋನ್ನಲ್ಲಿ ತುಂಬಾ ಉತ್ಸಾಹದಿಂದ ಮಾತನಾಡ್ತಿದ್ರಿ, ಈಗ ನೋಡಿದರೆ ಎಲ್ಲದಕ್ಕೂ ನೀರಸವಾಗಿ ಇರ್ತೀರಾ. ಹೀಗಾದರೆ ಸಂಸಾರ ನಡೆಸುವುದು ಹೇಗೆ? ನೀವು ಹೀಗೆಯೇ ಇದ್ದರೆ ನಾನು ಅಮ್ಮನ ಹತ್ತಿರ ಹೇಳಿ ಈ ಮದುವೆನೇ ಬೇಡ ಅಂತ ಹೊರಟು ಹೋಗ್ತೀನಿ ಅಂತ ಜಗಳ ಆಡಿದೆ. ಆಗ ಅವರು ಹೆದರಿ, ಸರಿ ಸರಿ, ಕೋಪ ಮಾಡ್ಕೋಬೇಡ, ನಿನ್ನಿಷ್ಟದಂತೆಯೇ ನಡೆಯಲಿ ಅಂತ ಒಪ್ಪಿಕೊಂಡರು. ನನ್ನ ನಿರಂತರ ಒತ್ತಾಯದ ಮೇಲೆಯೇ ನಮ್ಮ ಸಂಸಾರ ಮುಂದೆ ಸಾಗಿತು. ಆ ಕಾರಣಕ್ಕೆ ನನಗೆ ಬೇಗ ಮಗುವೂ ಆಯಿತು. ಮಗು ಆದಮೇಲೆ ನಾನು ಆರೈಕೆಗಾಗಿ ತವರು ಮನೆಗೆ ಹೋದೆ. ಮಗುವಿಗೆ 90 ದಿನ ತುಂಬಿದ ಮೇಲೆ ನಾನು ವಾಪಸ್ ಗಂಡನ ಮನೆಗೆ ಬಂದಾಗ ಅವರಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅದೇ ನೀರಸ ವಾತಾವರಣ, ಅದೇ ತಣ್ಣನೆಯ ಧೋರಣೆ. ನನಗೆ ಸಾಕಾಗಿ ಹೋಯಿತು.
ಏನ್ರಿ ಇದು, ಇಷ್ಟು ದಿನಗಳ ನಂತರ ಬಂದಿದ್ದೀನಿ, ನಿಮಗೇನಾದರೂ ತೊಂದರೆ ಇದೆಯಾ ಅಂತ ಕೇಳಿದರೆ ಅವರು ಅಯ್ಯೋ ಇಷ್ಟು ದಿನ ಗ್ಯಾಪ್ ಆಯ್ತಲ್ಲ, ನನಗೆ ಈಗ ಆ ಮೂಡ್ ಬರ್ತಿಲ್ಲ, ಮೈಯೆಲ್ಲ ಸುಸ್ತಾಗ್ತಿದೆ ಅಂತ ನೆಪಗಳನ್ನು ಹೇಳಿದರು. ಇದನ್ನು ಕೇಳಿ ನನಗೆ ವಿಪರೀತ ಕೋಪ ಬಂತು. ಇಷ್ಟು ದಿನಗಳ ನಂತರ ಸಿಕ್ಕಾಗ ಪ್ರೀತಿಯಿಂದ ಮುದ್ದಾಡುತ್ತಾರೆ ಅಂದುಕೊಂಡರೆ ಇವರು ಹೀಗೆ ತಣ್ಣಗೆ ಕುಳಿತಿದ್ದಾರಲ್ಲ ಅಂತ ಬೇಸರವಾಯಿತು. ನಿಮಗೇನಾದರೂ ಬೇರೆ ಹೆಂಗಸರ ಜೊತೆ ಸಂಬಂಧ ಇದೆಯಾ? ನನ್ನನ್ನು ಮರೆತು ಬಿಟ್ರಿ ಅಲ್ವಾ ಅಂತ ಅತ್ತು ಭಾವನಾತ್ಮಕವಾಗಿ ಕೇಳಿದರು. ಅವರಲ್ಲಿ ಯಾವುದೇ ಚಲನವಲನ ಇರಲಿಲ್ಲ. ಕೊನೆಗೆ ನಾನು ತುಂಬಾ ಪೀಡಿಸಿದಾಗ ಅವರು, ನೋಡು ನೀನು ಮಗು ಆದಮೇಲೆ ತುಂಬಾ ದಪ್ಪ ಆಗಿದ್ದೀಯಾ, ನಿನ್ನ ಆ ರೂಪ ನೋಡಿದರೆ ನನಗೆ ಯಾಕೋ ಆಸಕ್ತಿಯೇ ಬರ್ತಿಲ್ಲ, ನೀನು ಮೊದಲು ಸ್ವಲ್ಪ ಸ್ಲಿಮ್ ಆಗುವ ಅಂದರು. ಗಂಡನಿಗೆ ಇಷ್ಟವಾಗಲಿ ಅಂತ ನಾನು ಊಟದ ಪ್ರಮಾಣವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಕಠಿಣವಾದ ಡಯಟ್ ಮಾಡಲು ಶುರು ಮಾಡಿದೆ. ಒಮ್ಮೆ ನಮ್ಮ ಅಕ್ಕ ಮನೆಗೆ ಬಂದಾಗ ನಾನು ಊಟ ಮಾಡದೆ ಡಯಟ್ ಮಾಡುತ್ತಿರುವುದನ್ನು ನೋಡಿ ಬೈದಳು. ಏನೇ ಇದು ಕಾವ್ಯ, ಮಗುವಿಗೆ ಹಾಲು ಕೊಡುವ ಸಮಯದಲ್ಲಿ ಹೀಗೆ ಪಥ್ಯ ಮಾಡ್ತಾರಾ? ಚೆನ್ನಾಗಿ ಪೌಷ್ಟಿಕ ಆಹಾರ ತಿನ್ನಬೇಕಲ್ವೇ ಅಂದಳು. ನಾನು, ಇಲ್ಲಕ್ಕ, ನನ್ನ ಗಂಡ ನಾನು ದಪ್ಪಗಿದ್ದೀನಿ ಅಂತ ಅಂದರು, ಅದಕ್ಕೆ ಸಣ್ಣ ಆಗ್ತಿದ್ದೀನಿ ಅಂದೆ. ಅಕ್ಕ, ಅಯ್ಯೋ ಹುಚ್ಚಿ, ಮಗು ಆದ ಹೊಸದರಲ್ಲಿ ಎಲ್ಲರೂ ದಪ್ಪಗಾಗುತ್ತಾರೆ, ಆಮೇಲೆ ತಾನಾಗಿಯೇ ಸರಿಯಾಗುತ್ತೆ. ನಿಜ ಹೇಳು, ನಿಮ್ಮಿಬ್ಬರ ನಡುವೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಪ್ರೀತಿಯಿಂದ ಕೇಳಿದಳು. ಆಗ ನಾನು ತಡೆದುಕೊಳ್ಳಲಾಗದೆ ಮನಸ್ಸು ಬಿಚ್ಚಿ ನನ್ನ ಗಂಡನ ಸೋಮಾರಿತನದ ವಿಚಾರವನ್ನು ಅಕ್ಕನ ಹತ್ತಿರ ಹೇಳಿದೆ. ಅದನ್ನು ಕೇಳಿ ಅಕ್ಕ ನನ್ನ ಕಿವಿಯಲ್ಲಿ, ಅಯ್ಯೋ ಅವನು ತೆಳ್ಳಗಿದ್ದಾನೆ ಅಂತ, ನಾನು ಚುರುಕಾಗಿರ್ತಾನೆ ಅಂದುಕೊಂಡಿದ್ದೆ. ನೋಡು ಕಾವ್ಯ, ಈಗ ನಿನ್ನ ತೂಕ ಮಾತ್ರ ಹೆಚ್ಚಾಗಿಲ್ಲ, ಅವನು ಕೆಲಸವಿಲ್ಲದೆ ಮನೆಯಲ್ಲೇ ಕೂತು ಅವನ ತೂಕವು ಜಾಸ್ತಿಯಾಗಿದೆ. ಮೊದಲೇ ಸೋಮಾರಿ, ಈಗ ದಪ್ಪ ಬೇರೆಯಾಗಿದ್ದಾನೆ. ಅದಕ್ಕೆ ಅವನಿಗೆ ಮೊದಲು ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಲು ಹೇಳುವ ಅಂತ ಸಲಹೆ ಕೊಟ್ಟಳು. ಅಕ್ಕ ಹೇಳಿದ ಹಾಗೆ ನಾನು ಗಂಡನಿಗೆ, ನೋಡಿ ನೀವು ತುಂಬಾ ದಪ್ಪಗಾಗಿದ್ದೀರಾ, ಮೊದಲು ತೂಕ ಕಡಿಮೆ ಮಾಡಿಕೊಳ್ಳಿ, ಆಗ ಎಲ್ಲ ಸರಿಯಾಗುತ್ತೆ ಅಂದೆ. ಹೀಗೆ ದಿನವೂ ನಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತಲೇ ಇದ್ದವು. ಆದರೆ ಪರಿಸ್ಥಿತಿ ಮಾತ್ರ ಸ್ವಲ್ಪವೂ ಬದಲಾಗಲಿಲ್ಲ. ನಾನು ದಿನವೂ ಮನಸ್ಸಿನಲ್ಲೇ ಕೊರಗುತ್ತಿದ್ದೆ. ಹೊರಗೆ ಹೋದರೆ ಬೇರೆಯವರು ನನ್ನನ್ನು ನೋಡಿ ಇಷ್ಟಪಡುತ್ತಾರೆ, ನಾನು ಸುಂದರಿಯಾಗಿದ್ದೀನಿ ಅಂತ ನನಗೂ ಗೊತ್ತು. ಆದರೆ ಸ್ವಂತ ಗಂಡನಿಗೆ ಮಾತ್ರ ನನ್ನ ಮೇಲೆ ಪ್ರೀತಿಯೇ ಇಲ್ಲವಲ್ಲ ಅಂತ ಅನಿಸುತ್ತಿತ್ತು. ಬೇಕಾದವರಿಗೆ ಸಿಗಲ್ಲ, ಬೇಡವಾದವರಿಗೆ ಜಾಸ್ತಿ ಸಿಗುತ್ತೆ ಅನ್ನೋದು ಇದೇ ಇರಬೇಕು. ಸಂಸಾರ ಅಂದರೆ ಒಮ್ಮೆ ಬಿದ್ದರೆ ಹೊರಗೆ ಬರಲಾಗದ ಜಾಲ ಇದ್ದಂತೆ ಅಂತ ಸುಮ್ಮನಾಗಿಬಿಟ್ಟೆ. ಹೀಗಿರುವಾಗ ಒಂದು ದಿನ ನಮ್ಮ ಅಮ್ಮನಿಗೆ ಕಾಲಿನ ಮೂಳೆ ಮುರಿಯಿತು. ಡಾಕ್ಟರ್ 3 ತಿಂಗಳು ಸಂಪೂರ್ಣ ರೆಸ್ಟ್ ಹೇಳಿದ್ದರು. ಅಮ್ಮನಿಗೆ ಇನ್ನೂ ರಿಟೈರ್ಮೆಂಟ್ಗೆ ತುಂಬಾ ವರ್ಷ ಇತ್ತು, ರಜೆಗಳು ಉಳಿದಿದ್ದವು. ಹಾಗಾಗಿ ಸುಲಭವಾಗಿ ರಜೆ ಸಿಕ್ಕಿತು. ಆದರೆ ಅಮ್ಮನನ್ನು ನೋಡಿಕೊಳ್ಳಲು ಮನೆಯಲ್ಲಿ ಯಾರಾದರೂ ಬೇಕಿತ್ತಲ್ಲ. ಹಾಗಾಗಿ ನಾನು ಮಗುವನ್ನು ಕರೆದುಕೊಂಡು ಅಮ್ಮನ ಮನೆಗೆ ಹೋಗಿ ಉಳಿದುಕೊಂಡೆ. ನನ್ನ ಗಂಡನಿಗೂ ಯಾವುದೇ ಆಕ್ಷೇಪ ಇರಲಿಲ್ಲ, ಅವರು ಆಗಾಗ ಬಂದು ಹೋಗುತ್ತಿದ್ದರು. ಒಂದು ದಿನ ಅಮ್ಮನ ಮನೆಯಲ್ಲಿ ಇದ್ದಾಗಲೂ ಗಂಡನ ಆ ನೀರಸ ಸ್ವಭಾವವನ್ನು ನೋಡಿ ನನಗೆ ಕೋಪ ತಡೆಯಲಾಗಲಿಲ್ಲ. ಮತ್ತೇಕೆ ನನ್ನನ್ನು ಮದುವೆಯಾದಿರಿ ಅಂತ ಜಗಳ ಶುರು ಮಾಡಿದೆ. ಅಂದು ಅವರು ದೊಡ್ಡ ದನಿಯಲ್ಲಿ ನನ್ನ ಮೇಲೆಯೇ ಕೂಗಾಡಲು ಶುರು ಮಾಡಿದರು. ನಾನು ಅಮ್ಮನ ಮನೆಯಲ್ಲಿದ್ದೀನಿ ಅಂತ ನನ್ನ ಬಾಯಿ ಮುಚ್ಚಿಸಲು ನೋಡಿದರು. ಆದರೆ ನಾನು ಬಿಡಲಿಲ್ಲ, ಗಲಾಟೆ ಜೋರಾಯಿತು. ಜಗಳ ತಣ್ಣಗಾದ ಮೇಲೆ ಅಮ್ಮ ನನ್ನನ್ನು ಹತ್ತಿರ ಕರೆದು, ಏನೇ ಅದು ಕಾವ್ಯ, ರಾತ್ರಿ ಹೊತ್ತು ಅಷ್ಟೊಂದು ಜಗಳ ಮಾಡ್ತೀರಾ ಅಂತ ಕೇಳಿದಳು. ನಾನು ವಿಷಯವನ್ನು ಮುಚ್ಚಿಡಲು ನೋಡಿದರೂ ಅಮ್ಮ ಬಿಡಲಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ನಿಜ ವಿಷಯ ಹೇಳಿದೆ. ಅಮ್ಮ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳು ಇಟ್ಟುಕೊಂಡು, ಅಯ್ಯೋ ಹುಚ್ಚಿ, ಈ ವಿಷಯ ನಂಗೆ ಮುಂಚೆಯೇ ಹೇಳಬಾರದಿತ್ತ ಅಂದಳು. ನನ್ನ ಸಂಸಾರದ ವಿಷಯ ನಾನೇ ಸರಿ ಮಾಡಿಕೋಬೇಕು ಅಂತ ಹೇಳಲಿಲ್ಲ, ನಿಂಗೆ ಹೇಳಿದ್ರೆ ನೀನೇನು ಮಾಡ್ತೀಯ ಅಮ್ಮ ಅಂದೆ. ಯಾರೇ ಹೇಳಿದ್ದು ನಂಗೆ ಮಾಡಲು ಬರಲ್ಲ ಅಂತ. ನಿನ್ನ ಅಕ್ಕನಾಗಿದ್ದರೆ ಎಲ್ಲವನ್ನೂ ಓಪನ್ ಆಗಿ ಹೇಳ್ತಿದ್ಲು ಅಂದಳು ಅಮ್ಮ. ಅಕ್ಕನ ಸಂಸಾರದಲ್ಲಿ ಯಾವ ಸಮಸ್ಯೆಯೂ ಇಲ್ಲವಲ್ಲ ಅಮ್ಮ, ಅವರ ಗಂಡ ಎಷ್ಟು ಫಿಟ್ ಆಗಿದ್ದಾರೆ, ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಅಕ್ಕನನ್ನು ಚೆನ್ನಾಗಿ ನೋಡ್ಕೋತಾರೆ ಅಂದೆ. ಆಗ ಅಮ್ಮ, ನಿನಗೆ ಅಕ್ಕನ ಸಂಸಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅನಿಸ್ತಿದೆಯಾ? ನಿನ್ನ ಅಕ್ಕ ದಿನಾತು ನನ್ನ ಹತ್ತಿರ ಏನು ಹೇಳ್ತಾಳೆ ಗೊತ್ತಾ ಅಂದಳು. ನಿನ್ನ ಭಾವ ದಿನವಿಡೀ ಕೆಲಸ ಮಾಡಿ ರಾತ್ರಿ ತಡವಾಗಿ ಬಂದರೂ ಅವರಿಗೆ ಅದೇ ಆಲೋಚನೆ. ಅಕ್ಕನಿಗೆ ಸ್ವಲ್ಪವೂ ರೆಸ್ಟ್ ಕೊಡಲ್ಲ. ದಿನ ಇದೇ ಕಿರಿಕಿರಿ ಅಂತ ಅಕ್ಕ ನನ್ನ ಹತ್ತಿರ ಅಳ್ತಾಳೆ ಅಂದಳು ಅಮ್ಮ. ಅಯ್ಯೋ ಅಮ್ಮ, ಅದು ಒಂದು ಸಮಸ್ಯೆಯಾ? ಅದು ಅದೃಷ್ಟ ಅಲ್ವಾ ಅಂದೆ. ಅತಿಯಾದರೆ ಅಮೃತವೂ ವಿಷ ಕಣೆ. ಎಲ್ಲವೂ ಹದವಾಗಿರಬೇಕು. ನಿನಗೆ ಇಲ್ಲದೆ ಕಷ್ಟ, ಅವಳಿಗೆ ಜಾಸ್ತಿಯಾಗಿ ಕಷ್ಟ ಅಂದಳು ಅಮ್ಮ.
ನನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಎಂತೆಂಥ ಸಮಸ್ಯೆ ನೋಡು. ಆದರೆ ಈ ಎರಡಕ್ಕೂ ನನ್ನ ಹತ್ತಿರ ಒಂದು ಸೂಪರ್ ಮದ್ದು ಇದೆ ಅಂದಳು ಅಮ್ಮ. ಏನಮ್ಮ ಅದು? ಆಯುರ್ವೇದನ ಇಲ್ಲ ಇಂಗ್ಲಿಷ್ ಔಷಧಿನ ಅಂತ ಕೇಳಿದೆ. ಎರಡೂ ಅಲ್ಲ, ಅದಕ್ಕಿಂತ ಹೊಸ ರೀತಿಯ ಮದ್ದು ಅಂದಳು. ನೋಡು ಕಾವ್ಯ, ನಿನ್ನ ಭಾವನಿಗೆ ಆ ಆಸೆ ಜಾಸ್ತಿ, ನಿನ್ನ ಅಕ್ಕನಿಗೆ ಆಸೆಯೇ ಇಲ್ಲ. ಇಲ್ಲಿ ನಿನಗೆ ನಿನ್ನ ಭಾವನ ಹಾಗೆ ಆಸೆ ಇದೆ, ಆದರೆ ನಿನ್ನ ಗಂಡನಿಗೆ ನಿನ್ನ ಅಕ್ಕನ ಹಾಗೆ ಆಸೆಯೇ ಇಲ್ಲ. ಹಾಗಾಗಿ ಸರಿ ಹೊಂದುವವರನ್ನು ಒಟ್ಟಿಗೆ ಸೇರಿಸಿದರೆ ಸಮಸ್ಯೆ ಮುಗಿಯಿತು ಅಂದಳು ಅಮ್ಮ. ನನಗೆ ಅಮ್ಮನ ಮಾತು ಕೇಳಿ ತಲೆ ಗಿರಕಿ ಹೊಡೆಯಿತು. ಅಮ್ಮ, ಏನು ಹೇಳ್ತಿದ್ದೀಯಾ ನೀನು ಅಂದೆ. ನಿನ್ನ ಭಾವನಿಗೆ ನೀನು ಸೂಪರ್ ಜೋಡಿ. ನಾನು ನಿನ್ನ ಅಕ್ಕನ ಹತ್ತಿರ ಮಾತನಾಡ್ತೀನಿ, ಅವಳಿಗೂ ಈ ಕಿರಿಕಿರಿ ತಪ್ಪುತ್ತಲ್ವಾ? ಅವಳು ಒಪ್ಕೋತಾಳೆ ಅಂದಳು ಅಮ್ಮ. ಅಯ್ಯೋ ಅಮ್ಮ, ಇದೆಲ್ಲ ನಮ್ಮ ಸಮಾಜದಲ್ಲಿ ನಡೆಯುವ ಮಾತೇನ ಅಂದೆ. ಮನಸ್ಸಿದ್ದರೆ ಮಾರ್ಗ ಕಣೆ. ನಾನು ನಿನ್ನ ಅಕ್ಕನ ಹತ್ತಿರ ಕೇಳ್ತೀನಿ ಅಂದಳು ಅಮ್ಮ. ಸರಿ ಅಮ್ಮ, ಹಾಗಾದರೆ ನನ್ನ ಗಂಡನ ಗತಿಯೇನು ಅಂತ ಕೇಳಿದೆ. ಅವನನ್ನು ನೀನು ಬಲವಂತವಾಗಿ ಇಲ್ಲಿಗೆ ಕರೆಯೋದು ಬೇಡ. ಅವನು ಅವನ ಅಮ್ಮನ ಮನೆಯಲ್ಲಿ ಇರಲಿ. ನಿನ್ನ ಅಕ್ಕ ಮತ್ತೆ ಭಾವ ಈಗ ಬೆಂಗಳೂರಿನಲ್ಲಿ ಫ್ಲ್ಯಾಟ್ನಲ್ಲಿದ್ದಾರೆ. ನಾನು ಮಿಕ್ಕಿದ್ದನ್ನೆಲ್ಲ ಪ್ಲಾನ್ ಮಾಡ್ತೀನಿ ಅಂದಳು ಅಮ್ಮ. ಅಮ್ಮ, ನೀನು ಸುಮ್ಮನೆ ಏನೋ ಹುಚ್ಚು ಕಲ್ಪನೆ ಮಾಡಿಕೊಳ್ತಿದ್ದೀಯಾ ಅಂದೆ. ನಿಮ್ಮಿಬ್ಬರ ಅಮ್ಮ ನಾನು, ನಂಗೆ ಎಲ್ಲ ಗೊತ್ತು, ನೀನು ಸುಮ್ಮನಿರುವ ಅಂದಳು. ಆಮೇಲೆ ಅಮ್ಮ ಈ ವಿಷಯವನ್ನು ಅಕ್ಕನ ಹತ್ತಿರ ಫೋನ್ನಲ್ಲಿ ಮಾತನಾಡಿದಳು. ತಕ್ಷಣ ಅಕ್ಕ ನನಗೆ ಫೋನ್ ಮಾಡಿ, ಏನೇ ಕಾವ್ಯ, ಅಮ್ಮ ಹೇಳಿದ ಪ್ಲಾನ್ ಸೂಪರ್ ಆಗಿದೆ. ನನಗಂತೂ ದಿನಾ ನೆಮ್ಮದಿಯಾಗಿ ನಿದ್ದೆ ಮಾಡಿದರೆ ಸಾಕು ಅನಿಸಿದೆ. ನಾನು ಮಗನು ಸಾಯಂಕಾಲ ಅತ್ತ ಕಡೆ ಬರ್ತೀವಿ. ನೀನು ಭಾವನ ಜೊತೆ ಎಂದು ಅಕ್ಕ ಮುಂದೆ ಏನು ಹೇಳಿದಳು. ಅಕ್ಕ ಫೋನ್ನಲ್ಲಿ ಮಾತನಾಡುತ್ತ್ಯಾ, ನೋಡು ಕಾವ್ಯ, ನಾನು ಇವತ್ತು ಸಾಯಂಕಾಲ ಮಗನನ್ನು ಕರೆದುಕೊಂಡು ಅಮ್ಮನ ಮನೆಗೆ ಬರ್ತೀನಿ. ನೀನು ಭಾವನ ಜೊತೆ ಅವರ ಕಾರಿನಲ್ಲೇ ಬೆಂಗಳೂರಿನ ಫ್ಲ್ಯಾಟ್ಗೆ ಹೋಗು. ರಾತ್ರಿ 7-8 ಗಂಟೆ ಅಷ್ಟರಲ್ಲಿ ವಾಪಸ್ ಬಂದರೂ ಸರಿ. ಅಲ್ಲಿಯವರೆಗೆ ಇಬ್ಬರೂ ಮಕ್ಕಳನ್ನು ನಾನೇ ನೋಡಿಕೊಳ್ತೀನಿ ಅಂದಳು. ನಾನು ಆಶ್ಚರ್ಯದಿಂದ, ಅಯ್ಯೋ ಅಕ್ಕ, ಭಾವ ಇದಕ್ಕೆಲ್ಲ ಒಪ್ಕೋತಾರ ಅಂತ ಕೇಳಿದೆ. ಆಗ ಅಕ್ಕ ನಕ್ಕು, ಅಯ್ಯೋ ನನ್ನ ಮುದ್ದು ತಂಗಿ, ನಾನು ಅಮ್ಮನ ಪ್ಲಾನ್ ಬಗ್ಗೆ ಹೇಳಿದ್ದೆ ತಡ, ಭಾವನಿಗಂತೂ ಖುಷಿಯೋ ಖುಷಿ. ಅವರಿಗೆ ದಿನವೂ ಹೊಸ ಹೊಸ ಬದಲಾವಣೆ ಬೇಕು. ನಾನು ಅವರ ಹತ್ತಿರ ನಿನ್ನ ಬಗ್ಗೆ ವಿವರಿಸಿ ಹೇಳಿದ್ದೀನಿ. ಅಮ್ಮ ಹೇಳಿದ ಹಾಗೆ ಈ ಒಂದು ಸಣ್ಣ ಪ್ರಯೋಗಕ್ಕೆ ನೀನು ಒಪ್ಪಿಕೊಳ್ಳಲೇಬೇಕು. ಆಗಲೇ ನಿನ್ನ ಮನಸ್ಸಿನ ಬೇಸರ, ತಳಮಳ ಎಲ್ಲವೂ ತಣ್ಣಗಾಗೋದು ಅಂದಳು. ಅಕ್ಕನ ಮಾತು ಕೇಳಿ ನನಗೆ ಒಳಗೊಳಗೆ ಒಂದು ರೀತಿಯ ರೋಮಾಂಚನ, ಥ್ರಿಲ್ ಅನಿಸಿತು. ಯಾಕಂದರೆ ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದ ಎಲ್ಲಾ ಗುಣಗಳು ಭಾವನಲ್ಲಿದ್ದವು. ಅವರಿಗೆ ಬಿಡುವಿಲ್ಲದ ಆಸೆ ಇದ್ದರೆ ನನಗೂ ಅದೇ ರೀತಿಯ ಆಸೆ ಇತ್ತು. 2 ತಿಂಗಳು ಕಳೆಯುವಷ್ಟರಲ್ಲಿ ಅಮ್ಮನ ಕಾಲಿನ ಗಾಯವಾಸಿಯಾಗಿ ಚೇತರಿಸಿಕೊಂಡಿದ್ದರು. ಆ ಸಮಯದಲ್ಲಿ ನಾನು ನನ್ನ ಗಂಡನಿಗೆ, ನೋಡಿ, ನೀವು ಪ್ರತಿದಿನ ಇಲ್ಲಿಗೆ ಬಂದು ಕಷ್ಟಪಡುವುದು ಬೇಡ. ನಾನು ಇನ್ನು ಕೆಲ ದಿನ ಅಮ್ಮನ ಮನೆಯಲ್ಲೇ ಇರ್ತೀನಿ, ನೀವು ನಿಮ್ಮ ಅಮ್ಮನ ಮನೆಗೆ ಹೋಗಿ ಚೆನ್ನಾಗಿ ರೆಸ್ಟ್ ತಗೊಳ್ಳಿ ಅಂದೆ. ನನ್ನ ಗಂಡನಿಗೂ ಭಾರಿ ಖುಷಿ. ಕೆಲಸವಿಲ್ಲದೆ ಜಾಲಿಯಾಗಿ ಅಮ್ಮ ಮಾಡಿ ಹಾಕಿದ್ದನ್ನು ತಿಂದುಕೊಂಡು ಇರಬಹುದು ಅಂತ ತಕ್ಷಣ ಒಪ್ಪಿಕೊಂಡು ಹೊರಟು ಹೋದರು. ಮಾರನೇ ದಿನ ರಾತ್ರಿ 10 ಗಂಟೆಯ ಸುಮಾರಿಗೆ ಅಕ್ಕ, ಭಾವ ಮತ್ತು ಮಗು ಅಮ್ಮನ ಮನೆಗೆ ಬಂದರು. ಅಂದು ಭಾವನನ್ನು ನೋಡಿದಾಗ ನನಗೇಕೋ ಅವರು ಇನ್ನಷ್ಟು ಸುಂದರವಾಗಿ, ಚುರುಕಾಗಿ ಕಾಣಿಸುತ್ತಿದ್ದರು. ನನಗಾಗಿಯೇ ಹೀಗೆ ಸಿಂಗಾರಗೊಂಡು ಬಂದಿದ್ದಾರಾ ಅಂತ ನನಗೂ ಸಂಶಯವಾಯಿತು. ನಾನು ಕೂಡ ನೀಟಾಗಿ ರೆಡಿಯಾಗಿ ನಿಂತಿದ್ದೆ. ಅಮ್ಮ ಮತ್ತು ಅಕ್ಕ ಯಾರೂ ಏನೂ ಮಾತನಾಡಬಾರದು ಅಂತ ಮುಂಚೆಯೇ ಹೇಳಿದ್ದರಿಂದ ನಾನು ಸುಮ್ಮನಿದ್ದೆ. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದೆವು. ಆಮೇಲೆ ಅಕ್ಕ ಮಕ್ಕಳನ್ನು ಮಲಗಿಸಲು ಬೆಡ್ರೂಮ್ಗೆ ಕರೆದುಕೊಂಡು ಹೋದಳು. ಅಮ್ಮ ಅಡುಗೆಮನೆಯ ಕಡೆ ಹೋದರು. ಆಗ ಭಾವ ನನ್ನನ್ನು ನೋಡಿ, ಸರಿ ಕಾವ್ಯ, ಹೊರಡೋಣವೇ ಅಂದರು. ನಾನು ಸುಮ್ಮನೆ ತಲೆಯಾಡಿಸಿ ಅವರ ಜೊತೆ ಕಾರಿನಲ್ಲಿ ಬೆಂಗಳೂರಿನ ಫ್ಲ್ಯಾಟ್ಗೆ ಹೊರಟೆ. ದಾರಿಯಲ್ಲಿ ಹೋಗುವಾಗ ಭಾವ, ನೋಡು ಕಾವ್ಯ, ನಿನ್ನ ಅಕ್ಕನಿಗೆ ಯಾವುದೇ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಲ್ಲ, ಅವಳು ಯಾವಾಗಲೂ ನನ್ನನ್ನೇಕು ಹೇಳ್ತಾ ಇರ್ತಾಳೆ ಅಂದರು. ಅದಕ್ಕೆ ನಾನು, ಭಾವ, ನಾನು ಕೂಡ ನನ್ನ ಗಂಡನನ್ನು ಹೇಳ್ತೀನಿ. ಆದರೆ ನಾವಿಬ್ಬರೂ ಹೇಳುವುದು ಬೇರೆ ಬೇರೆ ವಿಷಯಕ್ಕೆ ಅಲ್ವೇ ಭಾವ ಅಂದೆ. ಅದಕ್ಕೆ ಅವರು, ಹೌದು ಕಾವ್ಯ, ಈಗ ಗೊತ್ತಾಗ್ತಿದೆ ನಮ್ಮಿಬ್ಬರ ಆಲೋಚನೆ, ಸ್ವಭಾವ ಎಷ್ಟು ಒಂದೇ ತರ ಇದೆ ಅಂತ ಅಂದರು. ಫ್ಲ್ಯಾಟ್ಗೆ ತಲುಪಿದ ಮೇಲೆ ನಮಗೆ ಅರ್ಥವಾಯಿತು, ನಾವು ಬರೀ ಒಂದೇ ಸ್ವಭಾವದವರಷ್ಟೇ ಅಲ್ಲ, ಜನ್ಮಜನ್ಮಾಂತರದಿಂದ ಒಂದಾದ ಜೋಡಿ ಅಂತ. ನನ್ನ ಮನಸ್ಸಿನಲ್ಲಿದ್ದ ಎಲ್ಲ ಆಸೆಗಳು ಅಂದು ಈಡೇರಿದವು.
ಯಾವುದೇ ಕೊರತೆ ಇಲ್ಲದೆ, ಯಾವುದೇ ಗ್ಯಾಪ್ ಇಲ್ಲದೆ ನನ್ನ ಜೀವನದಲ್ಲಿ ಹೊಸ ಸಂತೋಷ ಹರಿಯಿತು. ಎಲ್ಲವೂ ಮುಗಿದ ಮೇಲೆ ನಾವಿಬ್ಬರೂ ಪರಸ್ಪರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ, ಅಯ್ಯೋ, ನಾವಿಬ್ಬರೂ ಮದುವೆಯಾಗಿದ್ದರೆ ನಮ್ಮ ಸಂಸಾರ ಎಷ್ಟು ಅದ್ಭುತವಾಗಿರುತ್ತಿತ್ತು. ಆದರೆ ವಿಧಿ ನಮ್ಮಿಬ್ಬರನ್ನೂ ಬೇರೆ ಬೇರೆ ಕಡೆ ಸೇರಿಸಿಬಿಟ್ಟಿತು ಅಂತ ಅನಿಸಿತು. ಆಗ ಭಾವ ನನ್ನ ಕೈ ಹಿಡಿದು, ಏನೇ ಆಗಲಿ ಕಾವ್ಯ, ಈಗ ಪ್ರಕೃತಿಯೇ ನಮ್ಮನ್ನು ಒಂದಾಗಿಸಿದೆ. ಎಲ್ಲರೂ ನಮ್ಮ ಈ ಸಂಬಂಧವನ್ನು ಒಪ್ಪಿಕೊಂಡಿದ್ದಾರೆ. ನಿನ್ನ ಗಂಡನ ಬಗ್ಗೆ ನೀನು ತಲೆಕೆಡಿಸಿಕೋಬೇಡ. ಬೇಕಿದ್ದರೆ ನಿನ್ನ ಗಂಡನಿಗೆ ಡೈವೋರ್ಸ್ ಕೊಟ್ಟು ನೀನು ನಿನ್ನ ಅಕ್ಕನ ಜೊತೆಯಲ್ಲೇ ನನ್ನ ಫ್ಲ್ಯಾಟ್ನಲ್ಲಿ ಬಂದು ಇರು. ನಾವಿಬ್ಬರೂ ನಿನ್ನನ್ನು ಚೆನ್ನಾಗಿ ನೋಡ್ಕೋತೀವಿ ಅಂತ ಧೈರ್ಯ ಹೇಳಿದರು. ಅಂದಿನಿಂದ ನನ್ನ ಜೀವನದಲ್ಲಿ ಪ್ರತಿದಿನ ಹಬ್ಬವೇ ಸರಿ. ಅಮ್ಮ ಮತ್ತು ಅಕ್ಕ ಕೂಡ ಈ ವಿಷಯವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದರು. ಹೀಗೆ ದಿನಗಳು ಸಂತೋಷದಿಂದ ಸಾಗುತ್ತಿರುವಾಗ ಒಂದು ದಿನ ನನ್ನ ಗಂಡ ಯಾರಿಗೂ ಹೇಳದೆ ದಿಢೀರನೆ ಅಮ್ಮನ ಮನೆಗೆ ಸರ್ಪ್ರೈಸ್ ಕೊಡಲು ಬಂದರು. ಆ ಸಮಯದಲ್ಲಿ ನಾನು ಭಾವನ ಜೊತೆ ಹೊರಗೆ ಹೋಗಿದ್ದೆ. ಗಂಡ ನನ್ನ ಬಗ್ಗೆ ವಿಚಾರಿಸಿದಾಗ, ಅಮ್ಮ ಅವಳು ಫ್ರೆಂಡ್ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಅಂತ ನೆಪ ಹೇಳಿದರು. ಆದರೆ ನನ್ನ ಗಂಡನಿಗೆ ಸಂಶಯ ಬಂತು. ನಾನು ಮನೆಗೆ ಬಂದ ಮೇಲೆ ನನ್ನನ್ನು ತೀವ್ರವಾಗಿ ಪ್ರಶ್ನೆ ಮಾಡಲು ಶುರು ಮಾಡಿದರು. ಆಗ ಭಾವ ಹೇಳಿದ ಮಾತು ನೆನಪಾಗಿ ನಾನು ಧೈರ್ಯವಾಗಿ ಎಲ್ಲವನ್ನೂ ನಿಜವಾಗಿ ಹೇಳಿಬಿಟ್ಟೆ. ನೋಡಿ, ನಿಮ್ಮಲ್ಲಿ ಆಸಕ್ತಿಯೇ ಇಲ್ಲ, ನನಗೆ ನಿಮ್ಮ ಜೊತೆ ಇರಲು ಸಾಧ್ಯವಿಲ್ಲ, ನಾವು ದಿನವೂ ಜಗಳ ಆಡುವುದು ಬೇಡ, ಪರಸ್ಪರ ಒಪ್ಪಂದದಿಂದ ಡೈವೋರ್ಸ್ ತಗೊಂಡು ಬೇರೆಯಾಗೋಣ ಅಂದೆ. ಅದನ್ನು ಕೇಳಿ ನನ್ನ ಗಂಡ ಮೊದಲು ಆಘಾತಕ್ಕೊಳಗಾಗಿ ಜಗಳ ಆಡಿದರು. ಆದರೆ ಸ್ವಲ್ಪ ಸಮಯದ ನಂತರ ತಣ್ಣಗಾಗಿ, ಸತ್ಯ ಹೇಳಬೇಕೆಂದರೆ ಕಾವ್ಯ, ನನಗೆ ನಿನ್ನಂಥ ಆಸಕ್ತಿ ಇರುವ ಹೆಣ್ಣು ಬೇಕಾಗಿರಲಿಲ್ಲ. ನನಗೆ ನಿಮ್ಮ ಅಕ್ಕ ಎಂದರೆ ತುಂಬಾ ಇಷ್ಟ. ನಿಮ್ಮ ಅಕ್ಕನಿಗೂ ಕಮ್ಮಿ ಆಸೆ, ನನಗೂ ಕಮ್ಮಿ ಆಸೆ. ನಾವಿಬ್ಬರೂ ಸರಿಯಾದ ಜೋಡಿ ಅಂತ ನಂಗೆ ಅನಿಸ್ತಿದೆ. ಸುಮ್ಮನೆ ಡೈವೋರ್ಸ್ ಕೋರ್ಟು ಅಂತ ಯಾಕೆ ಅಲೆಯುವುದು? ಇದನ್ನು ಅಮ್ಮ ಮತ್ತು ಭಾವನ ಹತ್ತಿರ ಮಾತನಾಡಿ ಇಡೀ ಕುಟುಂಬ ಒಪ್ಪಿಕೊಂಡರೆ ನಾವಿಬ್ಬರೂ ಅಕ್ಕನ ಜೊತೆ ಇರ್ತೀನಿ, ನೀನು ಭಾವನ ಜೊತೆ ಇರು ಅಂದರು. ಇದನ್ನು ಕೇಳಿ ನನಗೆ ವಿಪರೀತ ಸಂತೋಷವಾಯಿತು. ತಕ್ಷಣ ಹೋಗಿ ಅಮ್ಮ ಮತ್ತು ಅಕ್ಕನಿಗೆ ವಿಷಯ ತಿಳಿಸಿದೆ. ಅಮ್ಮ ನಕ್ಕು, ಅಯ್ಯೋ ಭಗವಂತ, ಎರಡನೇ ಸಮಸ್ಯೆಗೆ ಮದ್ದು ಎಲ್ಲಿ ಹುಡುಕಲಿ ಅಂತ ಯೋಚಿಸ್ತಿದ್ದೆ, ಈಗ ದೇವನೇ ಸೂಪರ್ ಮದ್ದು ತಂದು ಕೊಟ್ಟಿದ್ದಾನೆ ಅಂದಳು. ಆಮೇಲೆ ನನ್ನ ಗಂಡ ಮತ್ತು ಅಕ್ಕ ಇಬ್ಬರೇ ಕುಳಿತು ಸುಮಾರು ಹೊತ್ತು ಮಾತನಾಡಿದರು. ಅಕ್ಕನಿಗೂ ನನ್ನ ಗಂಡನ ಶಾಂತ ಸ್ವಭಾವ ತುಂಬಾ ಇಷ್ಟವಾಯಿತು. ನಂತರ ಅವರಿಬ್ಬರೂ ಫ್ಲ್ಯಾಟ್ಗೆ ಹೋಗಿ ಕೆಲವು ದಿನ ಕಳೆದು ವಾಪಸ್ ಬಂದಾಗ ಅವರ ಮುಖದಲ್ಲಿ ದೊಡ್ಡ ನಗು ಇತ್ತು. ಅಕ್ಕನಿಗೆ ತನ್ನ ಸ್ವಭಾವಕ್ಕೆ ತಕ್ಕಂತೆ ಶಾಂತವಾಗಿರುವ ಗಂಡ ಸಿಕ್ಕಿದ್ದ. ಹೀಗೆ ಕೊನೆಗೆ ನಾವೆಲ್ಲರೂ ನಮಗೊಪ್ಪುವ ಸೂಕ್ತ ಸಂಗಾತಿಯನ್ನು ಕಂಡುಕೊಂಡೆವು. ಈಗ ನಮ್ಮ ಮನೆ ತುಂಬಾ ಶಾಂತಿಯಿಂದ, ಸಂತೋಷದಿಂದ ಸಾಗುತ್ತಿದೆ. ಇತ್ತೀಚೆಗೆ ಅಮ್ಮ ತಮಾಷೆಯಾಗಿ, ನಿಮ್ಮಿಬ್ಬರಿಗೂ ಮದ್ದು ಕೊಟ್ಟೆ, ಆದರೆ ನನ್ನ ಒಂಟಿತನದ ಬಗ್ಗೆ ಯಾರೂ ಯೋಚಿಸಲಿಲ್ಲವಲ್ಲ ಅಂದಾಗ ನಾವು, ಏನಮ್ಮ ನಿಂಗೂ ಯಾರನ್ನಾದರೂ ಹುಡುಕಲಾ ಅಂತ ತಮಾಷೆ ಮಾಡಿದೆವು. ಆಗ ಅಮ್ಮ, ಅಯ್ಯೋ ಬೇಡ ಕಣೇ, ಈ ವಯಸ್ಸಿನಲ್ಲಿ ಅದೆಲ್ಲ ಅಪಾಯ. ಆದರೆ ನನ್ನ ಆಫೀಸ್ನಲ್ಲಿರುವ ಕೆಲವು ಪರಿಚಿತರು ಮನೆಗೆ ಬಂದಾಗ ನೀವು ಅಡ್ಡಿಪಡಿಸಬಾರದು ಅಷ್ಟೇ ಅಂದಳು. ನಮಗೆ ಅಷ್ಟೊಂದು ಸಹಾಯ ಮಾಡಿದ ಅಮ್ಮನಿಗೆ ನಾವೇಕೆ ಅಡ್ಡ ಬರಬೇಕು? ನಾವು ಸಂತೋಷದಿಂದ ಒಪ್ಪಿಕೊಂಡೆವು. ಸಮಾಜದ ಕಣ್ಣಿನಲ್ಲಿ, ನೈತಿಕತೆಯ ದೃಷ್ಟಿಯಲ್ಲಿ ನಮ್ಮನ್ನು ನೋಡಿದರೆ ಜನಕ್ಕೂ ಹೇಳಬಹುದು, ಕೆಟ್ಟದಾಗಿ ಮಾತನಾಡಬಹುದು. ಆದರೆ ನನಗೆ ಅದಾವುದರ ಬಗ್ಗೆಯೂ ಚಿಂತೆ ಇಲ್ಲ. ಏಕೆಂದರೆ ಪ್ರಪಂಚ ಏನೇ ಹೇಳಿದರೂ ನಮಗೆ ಸರಿಯಾಗಿ ಹೊಂದುವ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಸಂಗಾತಿ ಸಿಗುವುದು ಇದೆಯಲ್ಲ, ಅದು ಜೀವನದಲ್ಲಿ ಅತ್ಯಂತ ದೊಡ್ಡ ವಿಚಾರ. ನನ್ನದೊಂದು ಪ್ರಶ್ನೆ ಮೇಡಮ್. ಬರೀ ಹೊರಗಿನ ಸೌಂದರ್ಯ, ಆಕರ್ಷಣೆ ನೋಡಿ ಮದುವೆಯಾಗುವುದು ಎಷ್ಟೋ ಜನರ ಜೀವನವನ್ನು ಹಾಳು ಮಾಡುತ್ತಿದೆ ಅಲ್ವೇ? ಮದುವೆಗೆ ಮುಂಚೆಯೇ ಇಬ್ಬರೂ ಪರಸ್ಪರ ಅರ್ಥ ಮಾಡಿಕೊಂಡು ಸ್ವಭಾವಗಳು ಹೊಂದಾಣಿಕೆಯಾಗುತ್ತವೆ ಎಂದು ತಿಳಿದುಕೊಂಡು ಮದುವೆಯಾಗುವ ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಆದರೆ ಅರೇಂಜ್ ಮ್ಯಾರೇಜ್ನಲ್ಲಿ ಅದು ಸಾಧ್ಯವೇ ಇಲ್ಲ. ಅದಕ್ಕೆ ಅಲ್ಲವೇ ದಾಂಪತ್ಯ ಜೀವನವನ್ನು ಒಂದು ಲಾಟರಿ ಆಟ ಅಂತ ಹೇಳುವುದು. ಏನೇ ಆಗಲಿ ಸಿಕ್ಕಿದ್ದನ್ನು ಸ್ವೀಕರಿಸಿ ಸಂತೋಷವಾಗಿರುವುದೇ ನಿಜವಾದ ಜೀವನ.